ಮೈಸೂರು ಅರಮನೆಯಲ್ಲಿ ಮೈಸೂರು ಪಾಕು ಹೇಗೆ ಬಂದಿತು ಎಂದು ತಿಳಿದುಕೊಳ್ಳೋಣ. ಮಹಾರಾಜರು ಒಂದು ದಿನ ಆಸ್ಥಾನದಲ್ಲಿ ತಮ್ಮ ಮಂತ್ರಿಗಳ ಜೊತೆ ಕುಳಿತಿರುವಾಗ ಏನಾದರೂ ಒಂದು ಸಿಹಿತಿಂಡಿನೂ ತಿನ್ನಬೇಕೆನಿಸಿತು. ಅರಮನೆಯ ಅಡುಗೆ ಭಟ್ಟರಾದ ಮಾದಪ್ಪನವರನ್ನು ಕರೆಸಿದರು. ಮಹಾರಾಜರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾದಪ್ಪನವರನ್ನು ಕರೆದು, ಮಾದಪ್ಪನವರೇ, ಇಂದು ಏನೂ ಸಿಹಿ ತಿನ್ನಬೇಕು ಅನಿಸುತ್ತಿದೆ, ಏನಾದರೂ ಒಂದು ಒಳ್ಳೆಯ ಸಿಹಿ ಪದಾರ್ಥವನ್ನು ಮಾಡಿ ಕೊಡಿ ಮಾದಪ್ಪರೇ ಎಂದು ಹೇಳುತ್ತಾರೆ. ಆಗಲಿ ಮಹಾರಾಜರೇ ಎಂದು ಮಾದಪ್ಪನವರು ಅಡುಗೆ ಮನೆಗೆ ಹೊರಡುತ್ತಾರೆ. ಅಡಿಗೆ ಮನೆಗೆ ಬರುವಾಗಲೇ ಮಾದಪ್ಪನವರು ಯೋಚಿಸಿ ಕೊಂಡು ಬರುತ್ತಾರೆ. ಮಾದಪ್ಪನವರು ಬೆಂಕಿಯ ಮೇಲೆ ಪಾತ್ರೆ ಇಟ್ಟು ಬೆಣ್ಣೆ ಕರಗಿಸುತ್ತಾರೆ. ನಂತರ ಸಕ್ಕರೆ, ಕಡಲೆ ಹಿಟ್ಟು ಮತ್ತು ಇತರೆ ಪದಾರ್ಥಗಳನ್ನು ಹಾಕಿ ಒಂದು ರೀತಿಯ ಸಿಹಿ ತಿನಿಸನ್ನು ಮಾಡುತ್ತಾರೆ. ಹಳದಿ ಬಣ್ಣದ ಸಿಹಿ ಮಿಶ್ರಣವು ಹೊಳೆಯುತ್ತಾ ಬಂಗಾರದ ಬಣ್ಣ ತಳೆಯುತ್ತದೆ ಮತ್ತು ಚೌಕಾಕಾರವಾಗಿ ಒಂದು ಸಿಹಿ ತಿನಿಸನ್ನು ಮಾಡುತ್ತಾರೆ. ಮಾದಪ್ಪನವರು ರಾಜರ ಮುಂದೆ ಮುಚ್ಚಿದ ತಟ್ಟೆಯಲ್ಲಿ ಹೊಸ ಸಿಹಿ ತರುತ್ತಾರೆ. ಮಹಾರಾಜರು ಆ ಸಿಹಿಯನ್ನು ರುಚಿಸುತ್ತಾರೆ. ಅವರ ಮುಖದಲ್ಲಿ ಆನಂದದ ನಗು ಮೂಡುತ್ತದೆ. ಅಲ್ಲಿ ನೆರೆದಿದ್ದ ಮಂತ್ರಿ ಮಹನೀಯರಿಗೆ ಸಿಹಿಯನ್ನು ಹಂಚುತ್ತಾರೆ. ಮಾದಪ್ಪನವರೇ, ಈ ಸಿಹಿಯ ಹೆಸರೇನು? ಮಾದಪ್ಪನವರು ಹೇಳುತ್ತಾರೆ, ಸ್ವಾಮಿ, ಈ ಸಿಹಿ ಹೆಸರು ಮೈಸೂರು ಪಾಕ ಎಂದು. ಮಹಾರಾಜರ ಸಂತೋಷದಿಂದ ಮಾದಪ್ಪನವರನ್ನು ಹೊಗಳುತ್ತಾರೆ. ಈ ರೀತಿ ಮೈಸೂರು ಪಾಕು ಬೆಳಕಿಗೆ ಬಂದಿದ್ದು